ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಉಮೇಶ್ ಉತ್ಸೆ. ನಾವಿವತ್ತು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕಿರುಗುಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರದ ಗವಿಸಿದ್ದೇಶ್ವರ ದೇವಸ್ಥಾನದಲ್ಲಿದ್ದೀವಿ. ಬನ್ನಿ, ಆ ಪ್ಲೇಸ್ ಹೇಗಿದೆ, ಅಲ್ಲಿಯ ಜಾಗ ಏನಿದೆ, ಅಲ್ಲಿ ಯಾವ್ಯಾವ ವಿಶೇಷತೆ ಇದೆ ಎಲ್ಲದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡಿ, ಈ ಗುಹೆ ಏನಿತ್ತು, ಗುಹೆ ರೂಪದಲ್ಲಿ ಏನಿದೆ, ಇದು ಸುಮಾರು ವರ್ಷಗಳ ಹಿಂದೆ ಅಂದ್ರೆ ಈ ಗವಿಯಪ್ಪನನ್ನ ಕಾಯ್ತಿದ್ದಂತ ಹುಲಿ ಇಲ್ಲಿ ವಾಸವಾಗಿತ್ತು ಅಂತೇಳಿ ನಮ್ಮ ಹಿರಿಯರು ನಮಗೆ ಹೇಳ್ತಾ ಇದ್ರು. ಅದರಂತೆ ನಾವೆಲ್ಲರೂ ಕೂಡ ಇಲ್ಲಿಗೆ ಬರ್ಬೇಕಾದ್ರೆ ಹಿಂದೆ ಭಯ ಇತ್ತು. ವರ್ಷಗಳ ಕಳೆದ ನಂತರ ಇಲ್ಲಿ ಹೇಳಿದ್ರು ಅದು ಹಿಂದೆ ಕಾಯ್ತಾ ಇತ್ತು, ಈಗಿಲ್ಲ. ಆದ್ರೆ ಅದ್ರ ಪ್ರತೀತಿಗೋಸ್ಕರ, ಈ ನೆನಪಿಗೋಸ್ಕರ ಈ ಗುಹೆಯನ್ನ ಹಂಗೆ ಉಳಿಸಲಾಗಿದೆ ಅಂತೇಳಿ ಹೇಳಿದ್ರು. ಇಲ್ಲಿ ಗವಿಗುಡ್ಡದಲ್ಲಿರುವಂತ ಮತ್ತೊಂದು ವಿಶೇಷವಾದದ್ದನ್ನು ತೋರಿಸ್ತಾ ಹೋಗ್ತೀನಿ. ಏನು ಸುಮಾರು ವರ್ಷಗಳ ಹಿಂದೆ ಸಿಪಾಯಿ ಚಿತ್ರೀಕರಣ ನಡೀತು. ಆ ಚಿತ್ರೀಕರಣ ಸಂದರ್ಭದಲ್ಲಿ ಏನು ಇಲ್ಲಿ ಕಾಣಿಸ್ತದೆ, ಈ ದೊಡ್ಡ ಮರ, ಈ ಮರಕ್ಕೆ ಉಯ್ಯಾಲೆಯನ್ನ ಕಟ್ಟಿಸಿ ಹೀರೋ ಮತ್ತೆ ಹೀರೋಯಿನ್ ಉಯ್ಯಾಲೆ ಆಡುವಂತ ದೃಶ್ಯಗಳನ್ನ ಶೂಟಿಂಗ್ ಮಾಡ್ಬೇಕಂತೇಳಿ ಸಂಪೂರ್ಣ ಸಿದ್ಧತೆಯನ್ನ ಮಾಡಲಾಗಿತ್ತು. ಆದ್ರೆ ಆ ಮರದ ಕೊಂಬೆ ಮುರಿದು ಏನೋ ಇಲ್ಲ, ಸಣ್ಣ ಪುಟ್ಟ ಅವಘಡ ನಡೆದಾಗ ಹೀರೋ ಮತ್ತೆ ಹೀರೋಯಿನ್ಗಳಿಗೆ ಸಣ್ಣ ಪುಟ್ಟ ಗಾಯ ಆದಾಗ ಈ ಸಂಪೂರ್ಣ ಈ ಲೊಕೇಶನ್ ಶೂಟಿಂಗ್ ಬೇಡ, ಇನ್ನೊಂದು ಸ್ಥಳಕ್ಕೆ ಹೋಗೋಣ ಅಂತೇಳಿ ಆ ಸೀನೇ ಕ್ಯಾನ್ಸಲ್ ಮಾಡಿದ್ರು, ಆ ಸೀನೇ ತೆಗೆದ್ರು ಅಂತೇಳಿ ನಾನು ಹೇಳ್ತಿಲ್ಲ. ನಮ್ಮ ಹಿರಿಯರು ನಮಗೆ ಸಾಕಷ್ಟು ಬಾರಿ ಇಲ್ಲಿ ಬಂದ ತಕ್ಷಣ, ಈ ಜಾಗ ನೋಡಿದ ತಕ್ಷಣ ಇಲ್ಲಿ ಸಿಪಾಯಿ ಚಿತ್ರೀಕರಣ ಆಗಿತ್ತು, ಸಿಪಾಯಿ ಶೂಟಿಂಗ್ ನಡೆದಿತ್ತು ಅಂತೇಳಿ ಪದೇ ಪದೇ ಹೇಳ್ತಾ ಇದ್ರು. ಇದು ಬಹಳ ವಿಶೇಷವಾದ ಜಾಗ. ಟ್ರೆಕ್ಕಿಂಗು, ಪೂರ್ತಿ ಕಾಡು ಮಧ್ಯ ಟ್ರೆಕ್ಕಿಂಗು. ಸುಮಾರೀಗ ಒಂದು 50-60 ಅಡಿ ಎತ್ತರ ಬಂದೆ ಅಂದ್ರೆ ಒಂದು ನಾವು ಚಿಕ್ಕ ವಯಸ್ಸಿಂದನೂ ಬರ್ತಾಯಿದ್ದು. ನನ್ನ ತಂದೆ ತಾಯಿಗಳು ಇಲ್ಲಿ ಕರ್ಕೊಂಬರೋರು. ಅದು ತುಂಬ ಚೆನ್ನಾಗಿರ್ತಕ್ಕಂಥ ಪ್ಲೇಸ್. ಒಳ್ಳೆ ನಮಗೆ ಈಗ ಬಂದು ಹೋಗ್ತಾ ಇದ್ದು ಸಂಜೆ ಟೈಮ್ ಯಾವಾಗಲೂ ಬರ್ತೀವಿ. ಸೊ ಒಳ್ಳೆ ತಂಪಾದ ಗಾಳಿ, ಒಂದು ಮೈಂಡ್ ರಿಲೀಫ್ ಆಗುತ್ತೆ. ಈಗ ನಾವು ಗವಿಗುಡ್ಡದ ತುತ್ತ ತುದಿಯಲ್ಲಿದ್ದೀವಿ. ಈ ಜಾಗ ಬಹಳ ಪ್ರಶಾಂತವಾಗಿದೆ, ತಣ್ಣನೆಯ ಗಾಳಿ ಕೂಡ ನಮಗೆ ಸಿಗ್ತದೆ. ನಾವೀಗ ಜಾಗದಲ್ಲಿ ನಿಂತ್ಕೊಂಡ್ರೆ ನಮಗೆ ಮೂಡಿಗೆರೆಯ ತಾಲೂಕಿನ ಸಾಕಷ್ಟು ಹಳ್ಳಿಗಳು ನಮಗೆ ಕಣ್ಣಿಗೆ ಕಾಣಕ್ ಸಿಗುತ್ತೆ. ತುತ್ತ ತುದಿಯಲ್ಲಿ ನಿಂತಿದ್ದೀವಿ. ನಾವೀಗ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನೋಡಿ, ಆ ಭಾಗದಲ್ಲಿ ಕಾಣೋದು, ಅಲ್ಲಿ ಕಾಣುತ್ತಲ್ಲ, ಅದು ಉಗ್ಗೆ ಹಳ್ಳಿ. ಅದ್ರ ಪಕ್ಕದಲ್ಲಿ ಅಂತೂರು. ನೆಕ್ಸ್ಟ್ ಅಂಗಡಿ ಗ್ರಾಮ, ಏನು ಹೊಯ್ಸಳರ ಉಗಮಸ್ಥಾನ ಅಂಗಡಿ ಅಂತ ಏನ್ ಕರೆದಿದ್ವಿ, ಅದು ಕಾಣ್ತಾ ಹೋಗುತ್ತೆ. ಮತ್ತೆ ಇಲ್ಲಿ ಕಾಣ್ತಕ್ಕಂಥ ಬೆಟ್ಟದ ತಪ್ಪಲಿಂದ ಅಂದ್ರೆ ಕೆಳಭಾಗದಲ್ಲಿ ಕಾಣ್ತಕ್ಕಂಥ ಕಾಫಿಯ ಮಡಿದಲ್ಲಿ ಕಾಣುವಂಥದ್ದು, ಅದೆಲ್ಲ ಎಸ್ಟೇಟ್ಗಳು, ಕಾಫಿಯ ತೋಟಗಳು. ಎಂತ ರಮಣೀಯ ದೃಶ್ಯ ಅಂತ. ಇದಿಷ್ಟು ಬೆಟ್ಟದ ತಪ್ಪಲಿನಲ್ಲಿರುವ ಗವಿಸಿದ್ದೇಶ್ವರ ಬೆಟ್ಟದ ಸಂಪೂರ್ಣ ದೃಶ್ಯ. ಮತ್ತೆ ಇಂಥದೇ ಕಂಟೆಂಟ್ ಎದುರಿಗೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.